ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ ಕಿಲ್ಸನ್ ಚಾನೆಲ್ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ಗೆ ಮಿಷಿನ್ ಸರ್ವಿಸ್ ಬಗ್ಗೆ ಆಲ್ರೆಡಿ 2 ವಿಡಿಯೋನ ಮಾಡಿದ್ದೀನಿ ನಾನು. ಒಂದು ನಾವು ಮನೆಯಲ್ಲೇ ಯಾವ ತರ ವಾರಕ್ಕೊಂದ್ಸಲಿ ಅದಕ್ಕೆ ಮಿಷಿನ್ಗೆ ನೀಟಾಗಿ ಒರೆಸ್ಬಿಟ್ಟು ಆಯಿಲ್ ಹಾಕಿದ್ರೆ ಅದು ರಸ್ಟ್ ಹಿಡಿದಿರ ನೀಟಾಗಿ ರೊಟೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿದೆ. ಅದೇ ರೀತಿ ದಾರ ಕಟ್ಟಾದ್ರೆ ಏನ್ ಮಾಡ್ಬೇಕು, ಲೂಸ್ ಸ್ಟಿಚ್ ಬಂದ್ರೆ ಏನ್ ಮಾಡ್ಬೇಕು, ಯಾವ ತರ ನಾವು ಸೆಟ್ಟಿಂಗ್ ಚೇಂಜ್ ಮಾಡ್ಬೇಕು ಅಂತ ಇನ್ನೊಂದು ವಿಡಿಯೋನ ಮಾಡಿದೆ. ಆಲ್ರೆಡಿ ತುಂಬಾ ಜನ ನನ್ಗೆ ಫೋನ್ ಮಾಡಿ ಹೇಳ್ತಾ ಇದಾರೆ, ಕಾಮೆಂಟ್ ಮಾಡ್ತಾ ಇದಾರೆ, ಸರ್ ನೀಡಿಲ್ ಕಟ್ಟಾದ್ರೆ ಅದೇ ಸೂಜಿ ಕಟ್ಟಾದ್ರೆ ಏನ್ ಮಾಡೋದು, ಒಂದೊಂದು ಹೊಲ್ಗೆನೆ ಬೀಳ್ತಾ ಇಲ್ಲ, ಹಂಗೆ ಹೋಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ಇದಾರೆ. ಅದೇ ರೀತಿ ಸರ್ ವೀಲ್ ಕೆಳಗಡೆ ಚಕ್ರ ತಿರುಗ್ತಾ ಇಲ್ಲ ಕೈಯಲ್ಲಿ ಹಿಂಗ್ ತಿರುಗಿಸ್ತೀವಲ್ಲ ಅದನ್ನ ತಿರುಗ್ತಾ ಇಲ್ಲ, ಏನ್ ಮಾಡೋದು ಅಂತ ತುಂಬಾ ಫೋನ್ಸ್ ಬರ್ತಾ ಇದೆ. ಅದೇ ರೀತಿ ಇದಕ್ಕೆ ಸೊಲ್ಯೂಷನ್ ಬಗ್ಗೆ ಎಲ್ಲದಕ್ಕೂ ಇನ್ನೊಂದು ರಿಲೇಟೆಡ್ ವಿಡಿಯೋ ಮಾಡಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೆ ನನ್ನ ಉದ್ದೇಶ ಇಷ್ಟೇ, ಎಲ್ಲರಿಗೂ ಅನುಕೂಲಕ್ಕೆ ತಕ್ಕಂಗೆ ನಾವು ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಿ ನಾನು ವಿಡಿಯೋನ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮಿಂಚು ಬಂತು ಅಂದ್ರೆ ನಾವು ಇಷ್ಟ ಎಕ್ಸ್ಪೀರಿಯನ್ಸ್ ಇದ್ದು ನಾವು ಸಹ ಜಾಸ್ತಿ ರಿಪೇರಿ ಬಂದಾಗ ಏನ್ ಮಾಡ್ತೀವಿ, ಮೆಕ್ಯಾನಿಕ್ ಫೋನ್ ಮಾಡಿ ಕಳ್ಸ್ಕೊಂತೀವಿ. ನಮ್ದು ಶಾಪ್ ಇರೋದ್ ಕಾರಣ ಏನ್ ಮಾಡ್ತೀವಿ, ನಾವು ರೆಗ್ಯುಲರ್ ಆಗಿ ಒಂದು ಮೆಕ್ಯಾನಿಕ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ನಾವು ಒಂದು ಮಿಷಿನ್ ಬೇಕು ಅಂದ್ರೂ ಅಷ್ಟೇ, ನಾನು ಇವಾಗ ನೋಡಿ ಮಿಷಿನ್ ವರ್ಕ್ ಹೊಸ ಮಿಷಿನ್ ತಗೊಂಡ್ಬಂದಿದ್ದೀನಿ, ಒಲಿಯೋದು ಒಂದು ಮಿಷಿನ್ ತಗೊಂಡ್ಬಂದಿದ್ದೀನಿ. ನಮ್ಮ ರೆಗ್ಯುಲರ್ ರಿಪೇರಿ ಅವರು ಒಬ್ರು ಇದ್ದಾರೆ, 10 ವರ್ಷದಿಂದ ಅವ್ರನ್ನೇ ಮೇಂಟೈನ್ ಮಾಡ್ಕೊ ಬರ್ತಾರೆ. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ನೋಡಪ್ಪ ಈ ತರ ಮಿಷಿನ್ ಬೇಕು ಅಂತ ತಕ್ಷಣ ತಗೊಂಬಂದು ಫಿಟ್ ಮಾಡ್ಕೊಟ್ಬಿಟ್ಟು ನಮ್ಗೆ ರೀಸನೇಬಲ್ ರೇಟ್ ಅಲ್ಲಿ. ಅದೇ ತರ ನಾವು ಮಿಷಿನ್ಸ್ ಏನಾದ್ರು ರಿಪೇರಿ ಆಗಿದ ತಕ್ಷಣ ನಾವು ಫೋನ್ ಮಾಡಿದ್ದಾರೆ, ಆಗಿದ ತಕ್ಷಣ ನಾವು ಸಾಯಂಕಾಲನೇ ಬಂದು ನಾವು ಶಾಪ್ ಹತ್ರನೇ ಬಂದು ಸರ್ವಿಸ್ ಮಾಡಿಬಿಟ್ಟು ನೀಟಾಗಿ ಹೊಲ್ದು ತೋರಿಸ್ಬಿಟ್ಟು ಮುಂದೆ ಈ ತರ ಆಗಿದ್ರೆ ಏನ್ ಮಾಡ್ಬೇಕು ಅಂತ ನಮ್ಗೊಂದು ಸ್ವಲ್ಪ ಐಡಿಯಾ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಈ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರಿಗೂ ಅಷ್ಟು ಹೇಳ್ತೀನಿ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು, ಮತ್ತೆ ನೀವೇನೇ ಆಗ್ಲಿ ಈ ಬೆಂಗಳೂರಲ್ಲಿ ಎಲ್ಲೇ ಇದ್ರು ಅವ್ರು ಫೋನ್ ಮಾಡಿ ಸಜೆಷನ್ ಕೊಡ್ತಾರೆ. ಇಲ್ಲ ನೀವು ಹೊಸ ಮಿಷಿನ್ ಏನಾದ್ರು ಜಾಕಿ ಆಗಿರ್ಬೋದು, ಮೆರಿಟ್ ಆಗಿರ್ಬೋದು, ಮಿಷಿನ್ ವರ್ಕ್ ಮಿಷಿನ್ ಆಗಿರ್ಬೋದು, ಯಾವ್ದೇ ಮಿಷಿನ್ ರಿಪೇರಿ ಆಗಿದ್ರು ಸಹ ಸರಿ ಬಂದು ಸರ್ವಿಸ್ ಮಾಡ್ಕೊಟ್ಟಾಗ್ತಾನೆ ಮನೆ ಹತ್ರನೇ. ಇಲ್ಲ ಹೊಸ ಮಿಷಿನ್ ಬೇಕು ಅಂದ್ರೂ ತಗೊಂಬಂದು ಕೊಟ್ಬಿಟ್ಟು ನಿಮ್ ಮನೆ ಹತ್ರನೇ ತಗೊಂಬಂದು ಕೊಟ್ಟು ನೀಟಾಗಿ ಫಿಟ್ಟಿಂಗ್ ಮಾಡಿ ಹೊಲ್ಗೆ ಬರೋ ತರ ನೀಟಾಗಿ ಸೆಟ್ ಮಾಡಿ, ಮತ್ತೆ ಅದನ್ನ ನಾವು ಮನೆಯಲ್ಲೇ ಯಾವ ತರ ನೀಟಾಗಿ ಸರ್ವಿಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಎಲ್ಲೆಲ್ಲ ಆಯಿಲ್ ಹಾಕ್ಬೇಕು, ಯಾವ ತರ ಇದನ್ನ ವಾರಕ್ಕೊಂದ್ಸಲಿ ನಾವು ಸರ್ವಿಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಕೊಟ್ಟು ಹೋಗ್ತಾರೆ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ಬಂದಿರೋಂಥ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡ್ತೇವೆ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಇಷ್ಟೊತ್ತು ನಾನು ಹೇಳಿದ್ದಿಲ್ಲ, ನೀವು ಮಿಸ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರ. ಅದೇ ರೀತಿ ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ಅಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಆಗಿ, ಲೇಟ್ ಆದ್ರೂ ಸ್ವಲ್ಪ ನೋಡ್ಕೋತೀನಿ ನೋಡಿ. ಇಷ್ಟು ದಿನ ಎಷ್ಟು ಜನ ಫೋನ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಇವತ್ತು ಸ್ವಲ್ಪ ಲೇಟ್ ಆದ್ರೂ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅದೇ ತರ ಪ್ರತಿಯೊಬ್ಬರಿಗೂ ಕಾಮೆಂಟ್ಗೂ ರಿಪ್ಲೈ ಕೊಡ್ತೀನಿ, ಸ್ವಲ್ಪ ಲೇಟ್ ಆಗ್ಬೋದು. ಅದೇ ರೀತಿ ಫೋನ್ ಮಾಡಿ ಹೇಳೋರಿಗೆ ಫೋನಲ್ಲೇ ರಿಪ್ಲೈನ ಕೊಡ್ತೀನಿ, ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಏನ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿ ವಾಟ್ಸಪ್ ಅಲ್ಲಿ ಒಬ್ಬೊಬ್ರು ಮೆಸೇಜ್ ಮಾಡ್ತಾರೆ, ವಾಯ್ಸ್ ಮೆಸೇಜ್ ಮಾಡ್ತಾರೆ, ಟೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ಅವ್ರಿಗೂ ಸಹ ಅದೇ ರೀತಿ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಅದೇ ರೀತಿ ಅದಕ್ಕೂ ಆಗಿಲ್ಲ ಅನ್ನೋರ್ಗೆ ಈ ತರ ಲೇಟ್ ಆದ್ರೂ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲದಕ್ಕೂ ರೀಸನಬಲ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ. ಇದೇ ತರ ನಾನು ಹೆಚ್ಚು ಕಮ್ಮಿ ಒಂದು 400 ವಿಡಿಯೋಸ್ ಮೇಲೆ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋನು ಚಿಕ್ಕಪೇಟೆಯಲ್ಲಿ ಯಾವ ತರ ಮೆಟೀರಿಯಲ್ ಸಿಗುತ್ತೆ, ಹೋಲ್ಸೇಲ್ ಆಗಿ ಎಲ್ಲಿ ತಗೋಬೇಕು, ಕ್ವಾಲಿಟಿ ಇರೋ ಮೆಟೀರಿಯಲ್ ಅಂತ ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ. ಅದೇ ತರ ನಾರ್ಮಲ್ ಬ್ಲೌಸ್ ಕಟಿಂಗು, ಡಿಸಸ್ ಕಟಿಂಗು, ಬೋಟ್ ನೆಕ್ ಕಟಿಂಗು, ಈ ತರ ಪ್ರತಿಯೊಂದು 400 ವಿಡಿಯೋಸ್ ಮಾಡಿ. ಅದರಲ್ಲಿ ನಮ್ ವಿಡಿಯೋ ಓಡಬೇಕಾದ್ರೆ ಕೆಳಗಡೆ ಕುಮಾರಿ ಕ್ರಿಯೇಷನ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಫುಲ್ ಪೇಜ್ ಓಪನ್ ಆಗುತ್ತೆ. ಹೋಮು, ವಿಡಿಯೋಸು, ಶಾರ್ಟ್ಸ್ ಅಂತ ಬರುತ್ತೆ. ವಿಡಿಯೋಸ್ ಬಂದ್ಬಿಟ್ಟು ನಮ್ದು ಫುಲ್ ಲೀಸ್ಟ್ ವಿಡಿಯೋಸ್ ಇರುತ್ತೆ, ನೀವು ಚೆಕ್ ಮಾಡಕ್ ಹೋದ್ರೆ ಹಿಂಗ್ ಸ್ಕ್ರೋಲ್ ಮಾಡ್ಕೊಂಡು ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಬಂದ್ರೆ ಅದ್ರಲ್ಲಿ ಬಂದ್ಬಿಟ್ಟು ನಾನು ಹೊಲ್ದಿರುವಂತ ಬ್ಲೌಸು, ಫ್ರಾಕ್ಸು, ಗೌನ್ಸ್ ಇದನ್ನೆಲ್ಲಾನು ಒಂದು ಶಾರ್ಟ್ಸ್ ವಿಡಿಯೋ ತರ ತೆಗೆದ್ಬಿಟ್ಟು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿ ನಮ್ದು ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ. 2ನೇ ತಾರೀಕಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. 1-2 ತಿಂಗಳು ಮುಂಚೆನೆ ಮಾಡ್ಬೇಕಿತ್ತು, ಸ್ವಲ್ಪ ಕಾರಣಾಂತರದಿಂದ 2ನೇ ತಾರೀಕಿಂದ ಅಂದ್ರೆ ಹೋದ ಸೋಮವಾರದಿಂದ ಇವತ್ತು ಸಂಡೇ 1 ವೀಕ್ ಫುಲ್ ಕಂಪ್ಲೀಟ್ ಆಗಿದೆ. ಅದೇ ರೀತಿ ನಾಳೆಯಿಂದ ಬಂದ್ಬಿಟ್ಟು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ ಯಾವ ತರ ಅಂತಂದ್ರೆ ನಮ್ಗೆ ಒಂದು ಲಿಂಕ್ ಕಳಿಸ್ತೀನಿ, ಆ ಲಿಂಕ್ ಅಲ್ಲಿ ನೀವು ವಿಡಿಯೋ ಕಾಲ್ ಮುಖಾಂತರ ನಿಮ್ಗೆ ನೀಟಾಗಿ ಫೋಕಸ್ ಕೊಟ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ನೀವು ಡೌಟ್ ಬಂದಿದ್ದ ಜಾಗದಲ್ಲಿ ನೀವು ಕೇಳಿದ್ರೆ ನಾನು ಹಂಗೆ ರಿಪ್ಲೈ ಕೊಟ್ಬಿಟ್ಟು ನೀಟಾಗಿ ಅದನ್ನ ಎಷ್ಟು ಡೌನ್ ಮಾಡ್ಕೊಂಡಿದ್ದೀನಿ, ಏನಕ್ಕೆ ಡೌನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ನಮ್ಮ ಕುಮಾರಿ ಕ್ರಿಯೇಷನ್ ಚಾನಲ್ ಅಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇಂದ ಕಲಿಯೋರ್ಗೂ ಕ್ಲಾಸಸ್ ಇದೆ, ಕಟಿಂಗ್ ಕಲಿಯೋರ್ಗೂ ಕ್ಲಾಸಸ್ ಇದೆ, ಸ್ಯಾರಿ ಕುಚ್ಚು ಕಲಿಯೋರ್ಗೂ ಕ್ಲಾಸಸ್ ಇದೆ, ಮಿಷಿನ್ ವರ್ಕ್ ಕಲಿಯೋರ್ಗೂ ಕ್ಲಾಸಸ್ ಇದೆ, ನಮ್ ಹ್ಯಾಂಡ್ ವರ್ಕ್ ಕಲಿಯೋರ್ಗೂ ಕ್ಲಾಸಸ್ ಇದೆ. ಅದೇ ರೀತಿ ಸರ್ ಬೂಟಿಗೆ ಯಾವ ತರ ರನ್ ಮಾಡಬೇಕು, ನೀಟಾಗಿ ಫಿನಿಶಿಂಗ್ ಅಲ್ಲಿ ಯಾವ ತರ ಕಲಿಬೇಕು, ಕಸ್ಟಮರ್ ಬಂದು ಯಾವ ತರ ಅಟೆಂಡ್ ಮಾಡಬೇಕು, ಯಾವ ತರ ಫಿನಿಶಿಂಗ್ ಕೊಡಬೇಕು, ಡಿಸೈನ್ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಕ್ಲಾಸಸ್ ಇದೆ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ನಮ್ಮ ಚಾನಲ್ ಸಪೋರ್ಟ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ತುಂಬಾನೇ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ನಮ್ಮ ಈ ಕಂಟೆಂಟ್ ಇಡುವಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಈ ತರ ನಮ್ಗೆ ಮಿಷಿನ್ ಇರುತ್ತೆ ನೋಡಿ, ಸೇಮ್
ಇದು ಮೆರಿಟ್ ಕಂಪ್ನಿ ಆಗಿರೋಂಥ ಮಿಷಿನ್. ದಾರ ಎಲ್ಲ ರೊಟೇಟ್ ಆಗಿದೆ. ಫಸ್ಟ್ ನಾವು ಮಾಡ್ಬೇಕಾಗಿರುವಂತ ಕೆಲಸ, ನಾವು ಇದನ್ನ ವಾರಕ್ಕೊಂದ್ಸಲಿ ಕಂಪಲ್ಸರಿ ಆಗ್ಬಿಟ್ಟು ನೋಡಿ, ಇದು ಕೆಳಗಡೆ ನೀಡಲ್ಲಿ ಇರುವಂತ ಜಾಗ, ಇದನ್ನ ಫಸ್ಟ್ ಪ್ಲೇಟ್ ನೋಡಿ ತೆಗೆದ್ರೆ ಬರುತ್ತೆ ನೋಡಿ. ಸಿಂಪಲ್ ಕೆಲಸ, ಇದನ್ನ ತೆಗೆದ್ಬಿಡ್ಬೇಕು. ಒಂದ್ಸಲಿ ನೋಡಿ ಇದನ್ನ ತೆಗೆದು ಈ ಕಡೆ ಸೈಡ್ ಅಲ್ಲಿ ಇಟ್ಟಿದೀವಿ. ಎರಡನೇದಾಗಿ ನೋಡಿ, ಇದರಲ್ಲಿ ಬಾಬಿನ್ ಕೇಸ್ನ ನೀಟಾಗಿ ತೆಗೆದ್ಬಿಡಿ ನೋಡಿ. ಈ ತರ ಬಾಬಿನ್ ಕೇಸ್ನ ಸೈಡ್ ಅಲ್ಲಿ ತೆಗೆದ್ಬಿಡಿ. ಅದಾದ್ಮೇಲೆ ದಾರ ನಾವು ಹಾಕಿರ್ತೀವಲ್ಲ, ಇದನ್ನ ನೀಟಾಗಿ ತೆಗೆದ್ಬಿಡಿ. ಮತ್ತೆ ಇಲ್ಲಿ ಇರುತ್ತಲ್ಲ ಈ ಪ್ಲೇಟ್, ಇದನ್ನ ಪ್ಲೇಟ್ ಅಂತೀವಿ ನಾವು ಕೆಳಗಡೆ. ಈ ಪ್ಲೇಟ್ ನ ನೋಡಿ, ಇದು ಫಸ್ಟ್ ಟೆನ್ಷನ್ ತೆಗೆದ್ಬಿಡಿ, ಏನು ಮಾಡಂಗಿಲ್ಲ. ನಾವು ಸಿಂಪಲ್ ಆಗಿ ಎಲ್ಲೂ ಮೆಕ್ಯಾನಿಕ್ ಹತ್ರ ಹೋಗ್ತೀರಾ, ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಇದು. ನೋಡಿ ಇದನ್ನ ತೆಗೆದ್ಬಿಡಿ. ನೋಡಿ ಇದನ್ನ ತೆಗೆದ್ಬಿಡಿ. ಎರಡನೇದಾಗಿ ಸೂಜಿನ ತೆಗೆದ್ಬಿಡಿ. ನೋಡಿ ಸ್ಕೂಲ್ ಡ್ರೈವರ್ ಸಹಾಯದಿಂದ ಸೂಜಿನ ತೆಗೆದ್ಬಿಡಿ. ನೋಡಿ ಈ ಸೂಜಿನ ತೆಗೆದ್ಬಿಡಿ. ಅದಾದ್ಮೇಲೆ ಈ ಪ್ಲೇಟ್ ನ ತೆಗ್ದಿ. ಸ್ಕೂಲ್ ಡ್ರೈವರು ಹಿಂಗ್ ಬಿಚ್ಚಿದ್ರೆ ಅದು ನಿಧಾನಕ್ಕೆ ಬಂದ್ಬಿಡ್ತದೆ ಅದು. ಇದು ಹೊಸ ಮಿಷಿನ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಇದಾಗಿ ಗೊತ್ತಾಗಲ್ಲ. ನೋಡಿ ನಾರ್ಮಲ್ ಆಗಿ ಇದು ಬಂದ್ಬಿಟ್ಟು, ಮತ್ತೆ ನೋಡಿ ಇದು ಪ್ಲೇಟ್ ನ ತೆಗೆದ್ಬಿಡಿ. ಇದು ಇದು ಲೂಸ್ ಮಾಡಿದ್ರೆ ಬಂದ್ಬಿಡ್ತದೆ. ಸ್ವಲ್ಪ ಲೂಸ್ ಮಾಡಿ ಸಾಕು, ಮೇಲೆ ಎತ್ಕೊಂಡ್ರೆ ಬಾಗ ಇದು ಬಂದ್ಬಿಡ್ತದೆ. ನೋಡಿ ಈ ತರ ನೋಡಿ, ಇಷ್ಟು ಪೇರ್ ಪಾರ್ಟ್ಸ್ ಇರುತ್ತೆ ಇದರಲ್ಲಿ. ನೋಡಿ ಇಷ್ಟು ಇರುತ್ತೆ. ನಿಮ್ಗೆ ನಾವು ಹೊಲಿಬೇಕಾದ್ರೆ ಇಲ್ಲೆಲ್ಲರ ದಾರ ಸಿಗಾಕೊಂಡ್ರು ನಿಮ್ಗೆ ನೀಡಲ್ಸ್ ಟೈಮ್ಗೆ ಇಲ್ಲಿ ಒಳಗಡೆ ಹೋಗಲ್ಲ. ಟೈಮ್ ಒಳಗಡೆ ಹೋದಾಗ ನೋಡಿ, ಇಲ್ಲಿ ಹೋಲ್ ಹಿಂಗ್ ತಿರುಗಿದಾಗ ಹೋಲ್ ಅನ್ನ ಇರುತ್ತೆ. ಇದು ಮೇಲ್ ಬಂದಾಗ ಇಲ್ಲಿ ಸ್ಟೀಲ್ ಅನ್ನೋದು ಒಂದು ಅಡ್ಡ ಬರುತ್ತೆ, ಶೆಟಲ್ದು. ಅದೇ ರೀತಿ ಅದನ್ನ ಕೆಳಗಡೆ ಹೋಗೋ ಟೈಮ್ ಕರೆಕ್ಟ್ ಆಗಿ ಆ ಗ್ಯಾಪ್ ಅನ್ನೋದು ಬಿಟ್ಟಿಲ್ಲ, ಸ್ಟೀಲ್ ಅನ್ನೋದು ಹಿಂಗ್ ಅಡ್ಡ ಬಂತು ಅಂದ್ರೆ ಅವಾಗ ಏನಾಗುತ್ತೆ, ಅದು ಟಚ್ ಆಗುತ್ತೆ, ನೀಡಲ್ ಸೂಜಿ ಕಟ್ ಆಗ್ಬಿಡುತ್ತೆ. ಒಂದು. ಎರಡನೇದು ಬಂದ್ಬಿಟ್ಟು, ನಾವು ಇದನ್ನ ಒಳಗಡೆ ಡಸ್ಟ್ ಹಿಡಿತದೆ. ಇದು ಹೊಸ ಮಿಷಿನ್ ಆಗಿರೋದು ನೋಡಿ, ನಿಮ್ಗೆ ಎಷ್ಟು ನೀಟ್ ಆಗಿದೆ ನಮ್ದು ಹೊಸ ಮಿಷಿನ್. ಅದರಿಂದ ನಾರ್ಮಲ್ ಆಗಿ ಹೊಲ್ದು ಏನಾಗುತ್ತೆ ಅಂದ್ರೆ ಇಲ್ಲೆಲ್ಲ ರಸ್ಟ್ ಇಟ್ಕೊಂಡ್ಬಿಡುತ್ತೆ. ರೆಸ್ಟ್ ಅಂದ್ರೆ ದಾರದ್ದು ಸ್ವಲ್ಪ ಪುಡಿ ಎಲ್ಲ ಹೋಗಿ ಸೇರ್ಬಿಡುತ್ತೆ. ಅದನ್ನೇನು ಮಾಡ್ಬೇಕು, ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕು. ಆಮೇಲೆ ಇದು 10 ರೂಪಾಯಿ ಕೊಟ್ರೆ ಆಯಿಲ್ ಡಬ್ಬ ಸಿಗುತ್ತೆ. ಮತ್ತೆ ಇದ್ರಲ್ಲಿ ಸ್ವಲ್ಪ ಆಯಿಲ್ ಹಾಕೊಂಡು ನೋಡಿ ಒಳಗಡೆ ತೋರಿಸ್ಕೊಡ್ತಾ ಇದೀನಿ ನೋಡಿ. ಈ ಜಾಯಿಂಟ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ವಾರಕ್ಕೊಂದ್ಸಮಿ ಫಸ್ಟ್ ನೀಟಾಗಿ ಕ್ಲೀನ್ ಮಾಡಬೇಕು. ಅದಾದ್ಮೇಲೆ ಜಾಯಿಂಟ್ ಅಲ್ಲಿ ಒಂದೊಂದು ಡ್ರಾಪ್ ಅಷ್ಟೇ. ನಾವು ವಾರಕ್ಕೊಂದ್ಸಲ ಹಾಕ್ತಾ ಇದೀವಿ ಅಂದ್ರೆ ಒಂದೊಂದು ಡ್ರಾಪ್ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ನೋಡಿ ಕಂಬಕ್ಕೂ ಸ್ವಲ್ಪ ಹಾಕ್ಬೇಕು. ಅವಾಗ ಈ ಟೈಮ್ಗೆ ಕರೆಕ್ಟ್ ಆಗಿ ಒಳಗಡೆ ಹೋಗುತ್ತೆ. ಸೂಜಿ ಶಾರ್ಪ್ ಇರೋದು ಹೋಗೋದು ಮತ್ತೆ ಕಟ್ ಆಗೋದು ಅದೆಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ. ಮತ್ತೆ ಇದು ನೋಡಿ ಮೇಲ್ಗಡೆ ಸ್ವಲ್ಪ ಹಾಕಿ, ಇಲ್ಲಿ ಹೋಲ್ ಎರಡಿರುತ್ತೆ ಅಲ್ಲಾಕಿ. ಮತ್ತೆ ಇದಕ್ಕೂ ಅಷ್ಟೇ, ವಾರಕ್ಕೊಂದ್ಸಲಿ ಈ ಶಟಲ್ ಹತ್ರ ತುಂಬಾ ಗಲೀಜಾಗಿ ಈ ಬಟ್ಟೆದ ರಸ್ಟ್ ಎಲ್ಲ ಇರುತ್ತೆ, ಅದನ್ನ ಕ್ಲೀನ್ ಮಾಡಿ. ಅದಾದ್ಮೇಲೆ ಸೂಜಿ ತಗೊಂಡು ನೋಡಿ, ಇಲ್ಲಿ ರಸ್ಟ್ ಹಿಡಿತದೆ, ಈ ಅಲ್ಪಟ್ಟಿ ಪಕ್ಕದಲ್ಲೆಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿರ್ತದೆ. ಅವಾಗ ದಾರ ಸಿಗಾಕೊಳ್ಳೋದು, ಆಮೇಲೆ ಗಂಟು ಬರೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೂಜಿ ತಗೊಂಡು ನೋಡಿ ಇದನ್ನ ಒಳಗಡೆಯಿಂದ ಹಿಂಗೆ ತೆಗೆದ್ಬಿಡ್ಬೇಕು. ಮತ್ತೆ ಇದೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಬೇಕು. ಅದಾದ್ಮೇಲೆ ಈ ನೀಡ್ಲ ತಗೊಂಡು ಇಲ್ಲಿ 1-2 ಡ್ರಾಪ್ ಆಯಿಲ್. ಮತ್ತೆ ಸೆಟಲ್ಗೂ ಸಹ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಒಂದೊಂದು ಡ್ರಾಪ್ ಅಷ್ಟೇ ಸೆಟಲ್ಗೆ, ಜಾಸ್ತಿ ಹಾಕ್ಬಾರ್ದು. ಆಮೇಲೆ ದಾರಕ್ಕೆ ಸಿಗಾಕೊಂಡು ಇದಾಗ್ಬಿಡುತ್ತೆ. ಇದೆಲ್ಲ ಮಾಡ್ಬೇಕು. ಮತ್ತೆ ಅದಾದ್ಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ದಾರ ಇಲ್ಲೊಂದು ಕ್ಯಾಪ್ ಇರುತ್ತೆ. ಇದನ್ನ ಕ್ಯಾಪ್ನ ಹಿಂಗೆ ತೆಗೆದ್ಬಿಟ್ಟು ಇಲ್ಲೊಂದು ಡ್ರಾಪ್ ಆಯಿಲ್ ಹಾಕ್ಬೇಕು. ಮತ್ತೆ ಇಲ್ಲೊಂದು ಗ್ಯಾಪ್ ಇರುತ್ತೆ. ಅವನು ನಮ್ಮ ಫ್ರೆಂಡ್ ಇದಾರಲ್ಲ, ಅವ್ರನ್ನ ನಂಬರ್ ಕೊಟ್ಟಿರ್ತೀನಿ. ಅವ್ರು ಒಂದ್ಸಲಿ ಮಿಷಿನ್ ತಗೋಬೇಕಾದ್ರೆ ಇದಾಗುತ್ತೆ. ಮತ್ತೆ ತುಂಬಾ ಜನ ವೀಲ್ ತಿರುಗ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ತಿರುಗ್ತದಲ್ಲ, ಇಲ್ಲಿ ಬಂದ್ಬಿಟ್ಟು ಗ್ಯಾಪ್ ಅಲ್ಲಿ ನಾವು ಒಂದೊಂದ್ಸಲಿ ದಾರ ಸಿಗಾಕೊಂಡು ಫುಲ್ಲು ಸುತ್ಕೊಂಡ್ಬಿಟ್ಟಿರುತ್ತೆ ದಾರ.
ಅಲ್ಲಿ ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಇದನ್ನ ನೋಡ್ಕೊಂಡು ನೀಟಾಗಿ ಇದು ಯಾವ ಕಡೆಯಿಂದ ಬರುತ್ತೋ ಆ ಕಡೆಯಿಂದ ಹಿಂಗ್ ತಿರ್ಸು ನಿಧಾನ ದಾರ ತೆಗೆದು ಬಿಟ್ಟು ಅವಾಗ ಏನ್ ಮಾಡ್ಬೇಕು, ಇದ್ರ ಪಕ್ಕದಲ್ಲಿ ಒಂದು ಹೋಲ್ ಇರುತ್ತೆ, ಅಲ್ಲೊಂದು ಡ್ರಾಪ್ ಆಯಿಲ್ ಮತ್ತೆ ಇದು ಸಿಗಾಕೊಂಡಿರುತ್ತಲ್ಲ ಅಲ್ಲೊಂದು ಡ್ರಾಪ್ ಆಯಿಲ್ ಹಾಕಿ. ಅವಾಗ ಸ್ಮೂತ್ ಆಗಿದ್ರೆ ನಾವು ದಾರ ಸಿಗಾಕೊಂಡಿರ ನೋಡ್ಕೋಬೇಕು ನಾವು ಅದರಿಂದ. ಅದಾದ್ಮೇಲೆ ನೋಡಿ ನಿಮ್ಗೆ ಈ ತರ ತೋರಿಸ್ತೀನಿ. ಇಲ್ಲೆಲ್ಲೇ ಜಾಯಿಂಟ್ ಇರ್ತದೆ ನೋಡಿ, ಇಲ್ಲೊಂದು ಜಾಯಿಂಟ್ ಇದೆ, ಇಲ್ಲೊಂದು ಡ್ರಾಪ್ ಆಯಿಲ್, ಇಲ್ಲೊಂದು ಡ್ರಾಪ್ ಆಯಿಲ್, ಇಲ್ಲೊಂದು ಡ್ರಾಪ್ ಆಯಿಲ್, ಇಲ್ಲೊಂದು ಡ್ರಾಪ್ ಆಯಿಲ್, ಇಲ್ಲೊಂದು ಡ್ರಾಪು, ಇಲ್ಲೊಂದು ಡ್ರಾಪು, ಇಲ್ಲೊಂದು ಡ್ರಾಪು, ಮತ್ತೆ ಇಲ್ಲೊಂದು ಡ್ರಾಪು, ಇಲ್ಲೊಂದು ಡ್ರಾಪು, ಇದು ಸೆಟಲ್ ನೋಡಿ, ಇಲ್ಲೊಂದು ಡ್ರಾಪ್ ಆಯಿಲ್. ಇಲ್ಲೇ ವಾರನೂ ಈ ತರ ಹಾಕೋದ್ರಿಂದ ಏನಾಗುತ್ತಂದ್ರೆ ಅದು ಸ್ಮೂತ್ ಆಗಿರುತ್ತೆ, ರೆಸ್ಟ್ ಹಿಡಿಯಲ್ಲ. ಮತ್ತೆ ನೋಡಿ ತುಂಬಾ ಜನ ಹೇಳ್ತಾರೆ ಇಲ್ಲಿ ನೀಡ್ಲ್ ಒಳಗಡೆ ಹೋದಾಗ ನೋಡಿ ಗ್ಯಾಪ್ ಬರುತ್ತೆ ನೋಡಿ, ಇದು ಶಾರ್ಪ್ನೆಸ್ ಇರುತ್ತಲ್ಲ ಇದಕ್ಕೆ ಚುಚ್ಕೊಂಡು ಅದು ಶಾರ್ಪ್ನೆಸ್ ಹೋಗ್ಬಿಡುತ್ತೆ ಸೂಜಿ. ಮತ್ತೆ ಟೈಮಿಂಗ್ಸ್ ನೋಡಿ, ಹಿಂಗ್ ಸೂಜಿ ಒಳಗಡೆ ಹೋಗೋದ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ ಕರೆಕ್ಟ್ ಆಗಿ ಹೋಗಿ ದಾರನ ಮೇಲೆ ಎತ್ಕೊಬರ್ಬೇಕು. ಅಕಸ್ಮಾತ್ ಈ ಪ್ಲೇಟ್ ಇದು ನೋಡಿ, ಇದು ಅಡ್ಡ ಬಂದಾಗ ಏನಾಗುತ್ತೆ ಸೂಜಿ ಕಟ್ ಹಾಕ್ಬಿಡುತ್ತೆ. ಇದೊಂದು ಸೂಜಿ ಕಟ್ ಹಾಕಕ್ಕೆ. ಮತ್ತೆ ನೋಡಿ ಇಲ್ಲೆಲ್ಲಾನು ನೀಟಾಗಿ ಆಯಿಲ್ ಹಾಕೋಬೇಕು. ಮತ್ತೆ ಪ್ರತಿಯೊಂದು ಕರೆಕ್ಟ್ ಆಗಿ ವರ್ಕ್ ಆಗ್ತದೆ. ಮತ್ತೆ ಮಿಷಿನ್ ಸೌಂಡ್ ಬರುತ್ತೆ, ಅವಾಗ ಸೌಂಡ್ ಎಲ್ಲ ಬರೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವಾಗೆಲ್ಲ ಬಿಚ್ಕೊಂಡು ನೀಟಾಗಿ ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಆಯಿಲ್ ಹಾಕೋದ್ರಿಂದ ನಮ್ಗೆ ಯಾವ್ದೇ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಯಾವ್ದು ಬರಲ್ಲ. ನೀಲ್ ಕಟ್ ಆಗೋದೊಂದು, ಮತ್ತೆ ಇಲ್ಲಿ ರೆಸ್ಟ್ ಹಿಡಿದಾಗ ಇಲ್ಲಿ ಈ ಕ್ಯಾಪ್ ಬಿಚ್ಕೊಂಡು ಮೈನ್ ಈ ಕ್ಯಾಪ್ ಅಲ್ಲಿ ಇರುತ್ತೆ, ಅದರಿಂದನೇ ಇಲ್ಲಿ ಟೈಮಿಂಗ್ಸ್ ಚೇಂಜ್ ಆಗ್ಬಿಡ್ತಾರೆ. ಅದೊಂದು ಚೇಂಜ್ ಮಾಡ್ಕೊಂಡು ನೀವು ಇದು ಮಾಡ್ಬೇಕು. ಇಷ್ಟೆಲ್ಲ ಮಾಡಿದಂದ್ರೆ ಸಾಮಾನ್ಯವಾಗಿ ಜಾಸ್ತಿ ರೀಸನ್ಸ್ ಸಣ್ಣ ಪುಟ್ಟ ದಾರ ಕಟ್ಟಾಗೋದು, ನೀಡ್ಲ್ ಕಟ್ಟಾಗೋದು, ಲೂಸ್ ಸ್ವಿಚ್ ಬರೋದು, ಇದೆಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ. ಮತ್ತೆ ಅದೇ ರೀತಿ ನೀಡ್ಲು ಅಷ್ಟೇ, ಆತರ ಏನಾದ್ರು ಬಟ್ಟೆ ಈ ಶಾರ್ಪ್ನೆಸ್ ಹೋಗ್ಬಿಡುತ್ತೆ, ಇದಕ್ಕೆ ಟಚ್ ಆಗಿ ಏನಾಗುತ್ತೆ ಅಂದ್ರೆ ಶಾರ್ಪ್ನೆಸ್ ಹೋಗ್ಬಿಟ್ಟಿರ್ತದೆ. ಅವಾಗ ಬಟ್ಟೆ ರಿಂಕಲ್ಸ್ ಬರ್ತದೆ, ಸೂಜಿ ಒಳಗಡೆ ಬಟ್ಟೆ ಹಿಂಗ್ ಹೇಳ್ಕೊಂಡ್ಬಿಡ್ತಾರೆ ರಿಂಕಲ್ಸ್. ಅವಾಗ ಏನ್ ಮಾಡ್ತೀನಿ ಮತ್ತೆ ಇದನ್ನ ಹಿಂಗ್ ಉಜ್ಜೋದು, ಮತ್ತೆ ಅದೇ ಸೂಜಿ ಹಾಕೋದು, ಹಂಗೆಲ್ಲ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ಹೊಸ ಸೂಜಿ ಅನ್ನೋದು ಯೂಸ್ ಮಾಡಿ, ಏನೂ ಆಗಲ್ಲ. 10 ರೂಪಾಯಿ ಕೊಟ್ಟು ಸೂಜಿ ತಗೊಳ್ಳಿಂದ್ರ ಇದು ನೋಡಿ ಗೋಲ್ಡ್ ಕಲರ್ ಸೂಜಿ, ಇದು ನಾರ್ಮಲ್ ಸೂಜಿ ಅಲ್ಲ. ಇದು ಒಂದು ಸೂಜಿ ಬಂದ್ಬಿಟ್ಟು 10 ರೂಪಾಯಿ, 2 ರೂಪಾಯಿ ಕೊಟ್ಟು ಹಾಕೊಳ್ಳೋದು ಬೇಡ. ಗೋಲ್ಡ್ ಸೂಜಿನ ಯೂಸ್ ಮಾಡಿ, ಜಾಸ್ತಿ ದಿನ ಲೈಫ್ ಬರುತ್ತೆ. ಮತ್ತೆ ಸಣ್ಣ ಪುಟ್ಟ ಇದಕ್ಕೆಲ್ಲ ನೀಡಲ್ ಕಟ್ ಆಗೋದು ಅದೆಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ. ಈ ಗೋಲ್ಡ್ ಸೂಜಿ ಅನ್ನೋದು ಯೂಸ್ ಮಾಡಿ. ನೀವು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಆದ್ರೂ ಪರವಾಗಿಲ್ಲ, ಯೂಸ್ ಮಾಡಿದ್ರೆ ನಮಗೆ ತುಂಬಾ ಮಿಷಿನ್ ಲೈಫ್ ಬರುತ್ತೆ. ಸಣ್ಣ ಪುಟ್ಟ ಗಿಟ್ಸ್ ಯಾವ್ದೋ ಬಂದ್ರೆ ಏನು ಸಾಮಾನ್ಯವಾಗಿ ಕಟ್ ಆಗೋಗಲ್ಲ. ಇಷ್ಟೆಲ್ಲ ಯೂಸ್ ಮಾಡಿ ನೀವು ವಾಶ್ ಮಾಡಿ ಆಯಿಲ್ ಹಾಕಿ ನೀಟಾಗಿ ಸರ್ವಿಸ್ ಮಾಡಿಕೊಂಡು ಮಿಷಿನ್ ನ ಯೂಸ್ ಮಾಡಿದ್ರೆ ಯಾವ್ದೇ ತರ ಸಣ್ಣ ಪುಟ್ಟ ಸಮಸ್ಯೆಗಳು ಬರಲ್ಲ. ಅದೇ ರೀತಿ ಏನಾದ್ರು ಬಂದಿದೆಯಾ ಅಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ಅವ್ರು ಹೆಲ್ಪ್ ಆಗುವಂತ ನಿಮ್ಗೆ ಸಣ್ಣ ಪುಟ್ಟ ಏನಾದ್ರು ಇದ್ರೆ ಮಾಡ್ತಾರೆ. ಇಲ್ಲ ಸರ್ ಆ ನಂಬರ್ಗಳಿಂದ ಡೈರೆಕ್ಟ್ ಆಗಿ ನನಗೆ ಕಾಲ್ ಮಾಡಿ, ನಾನೇ ಬೇಕಂದ್ರೆ ಅವ್ರನ್ನ ಕಳ್ಸಿಕೊಡ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಉಪಯೋಗ ಆಗಲಿ. ಓಕೆನಾ? ಡನ್.